ಎಲ್ಲರಿಗೂ ನಮಸ್ಕಾರ. ಮನೆಯಲ್ಲಿ ಅಕ್ಷಯವಾಗಬೇಕಾದರೆ ಏನು ಮಾಡಬೇಕು? ಒಂದು ಅಡುಗೆ ಕೋಣೆಯಲ್ಲಿ ಸಾಕ್ಷಾತ್ ಅನ್ನಪೂರ್ಣೇಶ್ವರಿ ಜೊತೆಯಲ್ಲಿ ಮಹಾಲಕ್ಷ್ಮಿ ನೆಲೆಸಿರ್ತಾಳಂತೆ. ಆ ಒಂದು ಅಡುಗೆ ಮನೆ ಯಾವಾಗಲೂ ಸ್ವಚ್ಛದಿಂದ ಇರಬೇಕಂತೆ, ಅಂದರೆ ಕ್ಲೀನಾಗಿರಬೇಕಾಗುತ್ತಂತೆ. ನಂತರದಲ್ಲಿ ನಾವು ತರುವಂತಹ ಸಾಮಗ್ರಿಗಳು ಏನು ಅಡುಗೆ ಸಾಮಗ್ರಿಗಳು ಖಾಲಿಯಾಗದಂತೆ ನೋಡಿಕೊಳ್ಳಬೇಕು. ಅಂತ ಅಂದರೆ ಇವಾಗ ಒಂದು ಅಕ್ಕಿ ಖಾಲಿಯಾಗಿರುತ್ತೆ ಅಂತ ಅಂದ್ಕೊಳ್ಳಿ, ಆ ಅಕ್ಕಿನ ಖಾಲಿ ಆದಮೇಲೆ ತರೋದಲ್ಲ. ಅಕ್ಕಿ ಸ್ವಲ್ಪ ಅರ್ಧ ಇದೆ ಅನ್ಬೇಕಾದ್ರೇ ಮತ್ತೆ ಅಕ್ಕಿನ ತಂದು ಆ ಡಬ್ಬಕ್ಕೆ ತುಂಬಿಸೋಂಥದ್ದು. ಈ ಥರ ಮಾಡೋದ್ರಿಂದ ಮನೆಯಲ್ಲಿ ಅಕ್ಷಯವಾಗುತ್ತದೆ. ಮೇನು ಒಂದೆರಡು ಸಾಮಗ್ರಿಗಳು ಮನೆಯಲ್ಲಿ ಖಾಲಿ ಆಗದಂತೆ ನೋಡಿಕೊಳ್ಳಬೇಕು. ಏನು ಅಂತಂದರೆ ಅರಿಶಿನ ಆಗಲಿ, ಉಪ್ಪು, ಅಕ್ಕಿ ಮತ್ತು ತುಪ್ಪ, ಇವೆಲ್ಲವನ್ನು ಒಣಮೆಣಸಿನ್ಕಾಯಿ, ಈ ವಸ್ತುಗಳನ್ನ ಮನೆಯಲ್ಲಿ ಖಾಲಿ ಆಗದಂತೆ ನೋಡಿಕೊಂಡಲ್ಲಿ ನಮ್ಮ ಒಂದು ಮನೆ ಅಕ್ಷಯವಾಗುತ್ತದೆ. ಅಡಿಕೆ ಕೋಣೆಯಲ್ಲಿ ಸಾಕ್ಷಾತ್ ಅನ್ನಪೂರ್ಣೇಶ್ವರಿ ಮಹಾಲಕ್ಷ್ಮಿಯು ನೆಲೆಸಿರ್ತಾಳಂತೆ. ಹಾಗಾಗಿ ನಾವು ಯಾವಾಗಲೂ ತರುವಂತಹ ಏನು ಅಡುಗೆ ಸಾಮಗ್ರಿಗಳು ಖಾಲಿ ಆಗದಂಗೆ ನೋಡಿಕೊಳ್ಳಬೇಕು. ಏನು ಖಾಲಿ ಆಗೋಗಿದೆ ತಂದ್ಕೊಳ್ಬೇಕು ಅಂತ ಮಾತ್ರ ತಂದ್ಕೊಳ್ಬೇಡಿ. ಇನ್ನೂ ಸ್ವಲ್ಪ ಅದರಲ್ಲಿ ಇದೆ ಮತ್ತೆ ಅದನ್ನು ತಂದು ಫಿಲ್ ಮಾಡ್ಕೊಳ್ಳೋದು ಆಗಿರಬೇಕು. ಈ ಥರ ಮಾಡಿದ್ರೆ ಮನೆಯಲ್ಲಿ ಯಾವಾಗ್ಲೂ ರೇಷನ್ನು ತುಂಬಿರಬೇಕು. ಆವಾಗ ಮನೆಯಲ್ಲಿ ಅಕ್ಷಯವಾಗುತ್ತದೆ.